ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ಒಂದು ಕಮೆಂಟನ್ನು ಚೂಸ್ ಮಾಡ್ಕೊಂಡಿದ್ದೀನಿ. 1176 ನಂಬರ್ ಬಗ್ಗೆ ಪ್ರೀವಿಯಸ್ಸಲ್ಲಿ ತಿಳಿಸಿದ್ದೆ, ಏನೆಲ್ಲ ಬೆನಿಫಿಟ್ಸ್ ಇದೆ ಮತ್ತು ಸಕ್ಸಸ್ ಸ್ಟೋರಿ ಬಗ್ಗೆ ಕೂಡ ಶೇರ್ ಮಾಡಿದ್ದೆ. ಸೊ ಇದರ ಬಗ್ಗೆ ಒಂದು ಕಮೆಂಟನ್ನು ಚೂಸ್ ಮಾಡಿದ್ದೀನಿ. ಉಷಾ ಅವರ ಪ್ರಶ್ನೆ ಇದು. ಈ ನಂಬರನ್ನು ಬರೆದು ಪಿಲ್ಲೋ ಕೆಳಗೆ ಇಟ್ಕೋಬೋದಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಖಂಡಿತ ಇಟ್ಕೋಬೋದು. ಎಲ್ಲ ನಿಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವ ಟೆಕ್ನಿಕ್ ನೀವು ಅಪ್ಲೈ ಮಾಡಿದ್ರೂ ಸರಿ, ನಿಮ್ಮ ಮನಸ್ಥಿತಿ ಮತ್ತು ನಿಮ್ಮ ನಂಬಿಕೆ, ಅಂದರೆ ಎಷ್ಟು ಪಾಸಿಟಿವ್ ಆಗಿ ನೀವು ಅಪ್ಲೈ ಮಾಡ್ತೀರಾ ಅದರ ಮೇಲೆ ನಿಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ. ಸೊ ಎಲ್ಲ ನಮ್ಮ ಸಬ್ಕಾನ್ಷಿಯಸ್ಗೆ ಕನೆಕ್ಟ್ ಆಗಿರುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವ ರೀತಿಯಾದಂಥ ನಂಬಿಕೆಗಳು ಕೂತಿದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಪ್ರೀವಿಯಸ್ಸಲ್ಲಿ ನಿಮ್ಗೆ ಏನೆಲ್ಲ ರಿಸಲ್ಟ್ ಬಂದಿದೆ. ಈಗ ಕೆಲವ್ರಿಗೆ ಫಾಸ್ಟ್ ರಿಸಲ್ಟ್ ಬರುತ್ತೆ, ಕೆಲವ್ರಿಗೆ ತುಂಬ ಟೈಮ್ ತಗೊಳುತ್ತೆ. ಯಾಕೆ ಅಂತಲೂ ನಾನು ಅದು ರೀಸನ್ ಹೇಳಿದ್ದೀನಿ. ಈಗ ಕೆಲವ್ರಿಗೆ ಕರ್ಮಫಲ ತುಂಬ ಚೆನ್ನಾಗಿರುತ್ತೆ, ಅವ್ರಿಗೆ ಎಫರ್ಟ್ಲೆಸ್ ಆಗಿ ಸಿಗ್ತಾ ಹೋಗುತ್ತೆ. ಆ ಕರ್ಮಫಲ ಕೆಲವ್ರದ್ದು ಆ ಕರ್ಮ ಕಳಿಯೋದಕ್ಕೆ ಟೈಮ್ ತಗೊಳ್ಳುತ್ತೆ. ಅದು ಕ್ಲಿಯರ್ ಆದಮೇಲೆ ನಿಮ್ಮ ಆ ಒಂದು ಟೆಕ್ನಿಕ್ಸ್ ಕೂಡ ನೀವು ಅಪ್ಲೈ ಮಾಡಿದಾಗ ಅದು ವರ್ಕ್ ಆಗ್ತಾ ಹೋಗುತ್ತೆ. ಸೊ ಫಸ್ಟು ನಿಮ್ಮ ಮನಸ್ಥಿತಿಯನ್ನು ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ನೆಗೆಟಿವ್ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಏನೆಲ್ಲ ಮೆಥಡ್ ಹೇಳಿದ್ದೀನಿ ಅದನ್ನು ಅಪ್ಲೈ ಮಾಡಿ. ಫಸ್ಟು ಎಲ್ಲ ಕ್ಲೆನ್ಸ್ ಮಾಡ್ಕೊಳ್ಳಿ. ಹಳೇದೇನೆಲ್ಲ ತುಂಬಿಕೊಂಡಿದೆ, ನೆಗೆಟಿವಿಟಿ ಇರ್ಬೋದು, ಇಮೋಷನ್ಸ್ ಇರ್ಬೋದು, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಲಿಸ್ಟ್ ಮಾಡ್ಕೊಂಬಿಡಿ. ಏನೆಲ್ಲ ಭಯ ತುಂಬಿಕೊಂಡಿದೆ, ನಿಮ್ಮ ಮೇಲೆ ನಿಮಗೆ ಡೌಟ್ ಇದೆಯಾ, ಸೊ ಏನೆಲ್ಲ ಬರ್ತಾ ಇದೆ ಮನಸ್ಸಲ್ಲಿ ನೆಗೆಟಿವ್ ಆಗಿ, ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಂಬಿಡಿ. ಅಥವಾ ಯಾರ ಮೇಲಾದರೂ ಕೋಪ ಇದೆ, ದ್ವೇಷ ಇದೆ, ಸೊ ಇದೆಲ್ಲ ತುಂಬಿಕೊಂಡಾಗ ನಮಗೆ ಏನು ಬೇಕು ಅನ್ನೋದನ್ನು ನಾವು ಬೇಗ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಯಾರು ಏನೇ ಹೇಳಿದ್ರು, ಏನೇ ಮಾಡಿರ್ಬೋದು, ಸೊ ಅದನ್ನು ಆ ಒಂದು ಕ್ಷಮಾಗುಣ ಅನ್ನೋದನ್ನು ನಿಮ್ಮಲ್ಲಿ ನೀವು ಬೆಳೆಸ್ಕೋಬೇಕು. ಸೊ ಇದು ಒಂದು ರೀಸನ್ ಆಗಿರುತ್ತೆ. ಕೋಪ, ದ್ವೇಷ ಯಾರ ಮೇಲಾದರೂ ಇದ್ದರೆ ಕೂಡ ನಿಮಗೆ ರಿಸಲ್ಟ್ ಬರೋದು ಲೇಟ್ ಆಗ್ತಾ ಇರುತ್ತೆ. ಸೊ ಇದೊಂದು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಆ ನೆಗೆಟಿವಿಟಿ ಏನಿದೆ, ಯಾವುದೇ ಒಂದು ವಿಚಾರದಲ್ಲೂ ಇರ್ಬೋದು, ಭಯ ಇರ್ಬೋದು, ಡೌಟ್ ಇರ್ಬೋದು, ಅದನ್ನೆಲ್ಲ ಬರಿತಾ ಬನ್ನಿ. ಏನೇನು ಮನಸ್ಸಲ್ಲಿದೆ ಗೊಂದಲಗಳು ಬರೆದು ಅದನ್ನು ಹರಿದಾಕ್ಬಿಡಿ ಅಥವಾ ಸುಟ್ಟಾಕ್ಬಿಡಿ. 2 ಸಲ 3 ಸಲ ಮಾಡ್ತಾಯಿರಿ. ಅದು ಒಂದು ಸಲನೇ ಕ್ಲಿಯರ್ ಆಗಲ್ಲ, ಆದರೆ ತುಂಬ ಹಗುರವಾಗಿ ಫೀಲ್ ಮಾಡ್ತೀರಾ. ತುಂಬ ನಿಮಗೆ ರಿಲ್ಯಾಕ್ಸ್ ಅನಿಸುತ್ತೆ. ಏನೋ ಒಂದು ಭಾರ ಕಳ್ಕೊಂಡಿದ್ದೀನಿ ಅನ್ನೋ ರೀತಿ ಒಂದು ಭಾವನೆ ನಿಮಗೆ ಶುರು ಆಗುತ್ತೆ. ಸೊ ನೆಕ್ಸ್ಟ್ ನೀವು ಯಾವ ಮೆಥಡ್ ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು, ಯಾವ ಟೆಕ್ನಿಕ್ ಬೇಕಾದರೂ ನೀವು ಟ್ರೈ ಮಾಡ್ಬೋದು. ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗ್. ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಯಾವ ಕ್ಲೆನ್ಸಿಂಗ್ ಮೆಥಡ್ ನಿಮಗೆ ಈಸಿ ಅನಿಸುತ್ತೆ ಅದನ್ನು ನೀವು ಅಪ್ಲೈ ಮಾಡ್ಬೋದು. ಎಲ್ಲ ಬರೆದ್ಬಿಟ್ಟು ಒಂದು ಲಿಸ್ಟ್ ಮಾಡಿಬಿಟ್ಟು ಹರಿದಾಕ್ಬಿಡಿ ಅಥವಾ ಸುಟ್ಟಾಕ್ಬಿಡಿ. ಸೊ ಖಂಡಿತ ಎಲ್ಲ ಟ್ರೈ ಮಾಡ್ತೀರಾ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.